ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಯಣ್ ಅಂತ. ನಾನು ನಿಮಗೆ ಇಂಗ್ಲೀಷ್ ಗ್ರಾಮರನ್ನು ಹೇಳಲು ಬಯಸ್ತೇನೆ. ಇಂಗ್ಲೀಷ್ ಇತ್ತೀಚಿನ ದಿನಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ದಿನನಿತ್ಯ ಎಲ್ಲಾದರೂ ನಾವು ಜಾಬ್ ಮಾಡಬೇಕಂದ್ರೂ ಇಂಗ್ಲೀಷ್ ಮಸ್ಟ್ ಆ್ಯಂಡ್ ಶುಡ್ ಬೇಕಂತ ಅಂತಾರೆ. ಯಾಕಂದರೆ ಕಮ್ಯುನಿಕೇಷನ್ಸ್ ಬೇಕಲ್ಲ. ಯಾವುದಾದ್ರೂ ಪ್ರಾಜೆಕ್ಟ್ ಬಂದರೆ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೆ, ಬೇರೆ ಕಂಟ್ರಿಯವ್ರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೆ ಅದು ಒಂದು ಮೀಡಿಯಮ್ ಆಗಿಬಿಟ್ಟಿದೆ. ಇಂಗ್ಲೀಷ್ ಒಂದು ಮೀಡಿಯಮ್ ಆಗಿದೆ, ಕಮ್ಯುನಿಕೇಷನ್ಗೋಸ್ಕರ ಮೀಡಿಯಮ್ ಆಗಿಬಿಟ್ಟಿದೆ ಅದೊಂದು. ಅದಕ್ಕೆ ನಾವು ಇಂಗ್ಲೀಷ್ ಕಲಿಯೋದು ಭಾಳ ಮುಖ್ಯ ಆಗುತ್ತೆ. ನನ್ನೊಂದಿಗೆ ನೀವು ಇದ್ದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಮಾಡಿಕೊಡ್ತೇನೆ. ಮೊದಲನೇದಾಗಿ ಯಾವುದೇ ವಿಳಂಬವಿಲ್ಲದೆ ನಾವು ಇಂಗ್ಲೀಷ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಏನಕ್ಕೆ ಬೇಕು ಇಂಗ್ಲೀಷಲ್ಲಿ ಅಂದರೆ, ಇನ್ ಇಂಗ್ಲೀಷ್ ಎ ಸಿಂಗಲ್ ವರ್ಡ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಮೀನಿಂಗ್ಸ್ ಡಿಪೆಂಡಿಂಗ್ ಆನ್ ಇಟ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಯಾಕಂದರೆ ಇಂಗ್ಲೀಷಲ್ಲಿ ಒಂದು ವರ್ಡ್ಗೆ ಅದರ ಅರ್ಥ ಇರುತ್ತೆ, ಅಂದರೆ ಒಂದಕ್ಕಿಂತ ಜಾಸ್ತಿ ಅರ್ಥಗಳಿರುತ್ತವೆ. ಅಂದ್ರೆ ಅದು ಫಾರ್ ದ ಎಕ್ಸಾಂಪಲ್ ಹೇಳಬೇಕಂದ್ರೆ, ಐ ರೀಡ್ ಎ ಬುಕ್ ಅನ್ನೋದು ಇಲ್ಲಿ ನೌನು. ಅಂದರೆ ಐ ರೀಡ್ ಎ ಬುಕ್ ಈ ಸೆಂಟೆನ್ಸಲ್ಲಿ ನೋಡಬೇಕಾದ್ರೆ ಬುಕ್ ಅನ್ನೋದು ಒಂದು ನೌನು. ಅದೇ ಇನ್ನೊಂದು ಸೆಂಟೆನ್ಸಲ್ಲಿ ನೋಡಬೇಕಂದ್ರೆ, ಐ ನೀಡ್ ಟು ಬುಕ್ ಎ ಫ್ಲೈಟ್. ಅಂದರೆ ಇಲ್ಲಿ ಬುಕ್ ಅನ್ನೋದು ನೌನನ್ನು ಹೇಳ್ತಿದೆ, ಇಲ್ಲಿ ಬುಕ್ ಅನ್ನೋದು ವರ್ಬ್ ಅನ್ನು ಹೇಳ್ತಿದೆ. ಅಂದರೆ ಡಿಫ್ರೆಂಟ್ ಮೀನಿಂಗ್ ಆಯ್ತಲ್ಲ. ಇಲ್ಲಿ ನೌನನ್ನು ಹೇಳ್ತಿದೆ, ಇಲ್ಲಿ ವರ್ಬ್ ಅನ್ನು ಹೇಳ್ತಿದೆ. ಇಲ್ಲಿ ಅದರ ನಾಮಪದ ಇದೆ ಬುಕ್ ಅಂದರೆ, ಇಲ್ಲಿ ಅದರದ್ದು ಆ್ಯಕ್ಷನ್ ಹೇಳ್ತಿದೆ, ಅದರ ಕ್ರಿಯೆಯನ್ನು ಹೇಳ್ತಿದೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಏನಕ್ಕೆ ಮುಖ್ಯ ಅಂದರೆ, ಯಾವುದು ನೌನು, ಯಾವುದು ಪ್ರನೌನು, ಯಾವುದು ವರ್ಬು, ಯಾವುದು ಅಡ್ಜೆಕ್ಟಿವ್, ಕಂಜಕ್ಷನ್ನು, ಪ್ರಿಪೋಸಿಷನ್ನು, ಆಡ್ವರ್ಬು, ಇಂಟರ್ಜೆಕ್ಷನ್ನು ಇವೆಲ್ಲ ತಿಳ್ಕೊಂಡ್ರೆ ಸುಲಭವಾಗಿಬಿಡುತ್ತೆ. ಇಂಗ್ಲೀಷಲ್ಲಿ ಅದರದ್ದು ಆ ವಾಕ್ಯದ ಏನು ಮೀನಿಂಗ್ ಇದೆ, ಏನು ಅರ್ಥ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಇಂಗ್ಲೀಷಲ್ಲಿ ಬಹುಮುಖ್ಯ ಇದು ಪಾರ್ಟ್ ಅಂದ್ರೇ ಪಾರ್ಟ್ ಆಫ್ ಸ್ಪೀಚ್. ಇದಕ್ಕೆ ನಾವು DNA ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ಅಂತೇವೆ. ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ಗೆ DNA ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಲೂ ಹೇಳ್ತೇವೆ. ಅದರ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ವಿಧಗಳನ್ನು ಮಾಡಿದ್ದಾರೆ. ಈಗಾಗಲೇ ಹೇಳಿದೆ ನಾನು ನಿಮಗೆ. ನೌನು, ಪ್ರನೌನು, ವರ್ಬು, ಅಡ್ಜೆಕ್ಟಿವ್, ಕಂಜಕ್ಷನ್ನು, ಪ್ರಿಪೋಸಿಷನ್ನು, ಆಡ್ವರ್ಬು, ಇಂಟರ್ಜೆಕ್ಷನ್ನು. ಇನ್ನು ಟೆನ್ಸಸ್ ಇದೆ, ಟೆನ್ಸಸ್ಸು ಬೇರೆ ಬೇರೆನೂ ಇದೆ. ಆದರೆ ಮೊದಲನೇದಾಗಿ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲ್ಕೊತ ಹೋಗೋಣ, ಆಮೇಲೆ ಉಳಿದಿದ್ದನ್ನು ಕಲಿಯೋಣ ಅಂತೆ. ಪಾರ್ಟ್ಸ್ ಆಫ್ ಸ್ಪೀಚ್. ಈಗ ಪಾರ್ಟ್ಸ್ ಆಫ್ ಸ್ಪೀಚನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ, ನಂತರ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನಿಮಗೆ. ಮೊದಲನೇದಾಗಿ ನಾಮಪದ ಅಂದರೆ ನೇಮಿಂಗ್ ವರ್ಡ್, ಅಂದರೆ ನೌನ್ ಅಂದರೆ ನೇಮಿಂಗ್ ವರ್ಡ್ ಅಂದರೆ ನಾಮಪದ. ಇಟ್ ಕಮ್ಸ್ ಇನ್ ದ ಪ್ಲೇಸ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಅಂದರೆ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ದ ಸ್ಥಾನದಲ್ಲಿ ಬರುವ ಪದಗಳನ್ನು ನಾಮಪದ ಅಂತ ಕರೀತಾರೆ. ಫಾರ್ ದ ಎಕ್ಸಾಂಪಲ್, ನೇಮ್ ಆಫ್ ಪರ್ಸನ್, ಪ್ಲೇಸ್, ಆ್ಯನಿಮಲ್, ಥಿಂಗ್ ಆರ್ ಐಡಿಯಾ ಅಂತೇಳಿ ಅನ್ಬೋದು. ಫಾರ್ ದ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬೆಂಗಳೂರು ಈಸ್ ಎ ಬ್ಯೂಟಿಫುಲ್ ಸಿಟಿ ಆರ್ ಬ್ಯಾಂಗ್ಳೂರ್ ಈಸ್ ಎ ಬ್ಯೂಟಿಫುಲ್ ಸಿಟಿ. ಇದು ನೌನ್ ಆಯಿತು. ನೆಕ್ಸ್ಟ್ ಪ್ರನೌನ್ ಅಂದರೆ ಸರ್ವನಾಮ. ವರ್ಡ್ಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಎ ನೌನ್ ಟು ಅವಾಯ್ಡ್ ರಿಪಿಟೇಷನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ರೀಪ್ಲೇಸ್ ನೌನ್ ಅಂದ್ರೆ ನಾಮಪದರ ಬದಲಿಗೆ ಬಳಸುವ ಪದಗಳನ್ನು ಪ್ರನೌನ್ ಅಂತ ಕರೀತಾರೆ. ಅಂದ್ರೆ ತಿರ್ಗಾ ನೌನನ್ನು ಯೂಸ್ ಮಾಡಬಾರ್ದು ಅಂತೇಳಿ ಪ್ರನೌನ್ಗಳನ್ನು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ಹಿ, ಸಿ, ಇಟ್, ಐ, ವಿ, ದೇ. ಇದು ಸಬ್ಜೆಕ್ಟ್ ಫಾರ್ಮ್ ಯಾವ ಅಂದರೆ ಹಿ, ಸಿ, ಇಟ್, ಐ, ವಿ, ದೇ ಆ್ಯಂಡ್ ಯು. ಆಬ್ಜೆಕ್ಟ್ ಫಾರ್ಮಲ್ಲಿ ಯೂಸ್ ಮಾಡುವಂಥದ್ದು ಪ್ರನೌನ್ ಅಂದರೆ ಹಿಮ್, ಹರ್, ಇಟ್, ಮೀ, ಅಸ್, ದೆಮ್, ಯು. ಪ್ರನೌನ್ ಅಂದರೆ ನಾಮಪದದ ಬದಲಿಗೆ ಪ್ರನೌನ್ ಯೂಸ್ ಮಾಡ್ತಾರೆ. ಯಾಕಂದರೆ ಅದು ರಿಪಿಟೇಷನ್ ಆಗಬಾರ್ದು ಅಂತೇಳಿ, ರಿಪಿಟೇಷನ್ ಅವಾಯ್ಡ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾರೆ ಅಂದರೆ ಪ್ರನೌನ್ ಯೂಸ್ ಮಾಡ್ತಾರೆ. ಮೂರನೇದು ವರ್ಬ್ ಅಂದರೆ ವರ್ಡ್ಸ್ ದ್ಯಾಟ್ ಎಕ್ಸ್ಪ್ರೆಸ್ ಫಿಸಿಕಲ್ ಆ್ಯಕ್ಷನ್, ಮೆಂಟಲ್ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ವರ್ಡ್ ಅಂದರೆ ಕ್ರಿಯೆ ಅಥವಾ ಸ್ಥಿತಿಯನ್ನು ಹೇಳುವ ಪದಗಳನ್ನೇ ವರ್ಬ್ ಅಂತ ಕರೀತಾರೆ. ಫಾರ್ ದ ಎಕ್ಸಾಂಪಲ್, ದ ಕ್ಯಾಟ್ ಸ್ಲೆಪ್ಟ್ ಆನ್ ದ ಟೇಬಲ್. ದ ಕ್ಯಾಟ್ ಸ್ಲೆಪ್ಟ್ ಆನ್ ದ ಟೇಬಲ್ ಅಂದರೆ ಸ್ಲೆಪ್ಟ್ ಅನ್ನೋದು ವರ್ಬ್ ಅಂದರೆ ಕ್ರಿಯೆ.
ಅಂದ್ರೆ ಮಲಗಿದೆ. ಬೆಕ್ಕು ಟೇಬಲ್ ಮೇಲೆ ಮಲಗಿದೆ ಅಂದರೆ ಸ್ಲೆಪ್ಟ್ ಅಂದರೆ ಮಲಗಿದೆ ಅಂತ ಅರ್ಥ. ನೆಕ್ಸ್ಟ್ 4ನೇದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ವಿಶೇಷಣೆ, ಕನ್ನಡದಲ್ಲಿ ವಿಶೇಷಣೆ ಅಂತಾರೆ. ಅಂದರೆ ಯಾವ ಪದದ ವಿಶೇಷಣೆಯನ್ನು ಹೇಳುವುದು, ಅಥವಾ ವ್ಯಕ್ತಿ ಆಗಲಿ ಪ್ರನೌನ್ ಆಗಲಿ ಅದರದ ವಿಶೇಷಣೆ ಹೇಳುವ ಪದಗಳನ್ನೇ ಅಡ್ಜೆಕ್ಟಿವ್ ಅಂತಾರೆ, ಅಂದರೆ ವಿಶೇಷಣೆ ಪದಗಳಂತಾರೆ. ಅದು ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ವರ್ಡ್ಸ್ ದ್ಯಾಟ್ ಡಿಸ್ಕ್ರೈಬ್ ಆರ್ ಮಾಡಿಫೈ ಎ ನೌನ್ ಆರ್ ಪ್ರನೌನ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಕ್ವಾಲಿಫೈಸ್ ನೌನ್ ಆರ್ ಪ್ರನೌನ್, ಅಂದರೆ ನೌನ್ ಅಥವಾ ಪ್ರನೌನನ್ನು ಕ್ವಾಲಿಫೈ ಮಾಡ್ತೈತೆ. ಅಂದರೆ ಯಾವ ಥರ ನೌನ್ ಇದೆ. ಎಕ್ಸಾಂಪಲ್ ಅಂದರೆ ನಾವು ಇಲ್ಲೇ ಇದೆ ನೋಡಿ ಎಕ್ಸಾಂಪಲ್, ಹಿ ರ್ಯಾನ್ ಎಕ್ಸ್ಟ್ರೀಮ್ಲಿ ಫಾಸ್ಟ್. ಹಿ ಅನ್ನೋದು ನೌನ್ ಆಯ್ತಲ್ಲ, ಅಂದರೆ ಪ್ರನೌನ್ ಆಯ್ತು. ಹಿ ಅನ್ನೋದು ಪ್ರನೌನ್ ಆಯಿತು. ಅಂದರೆ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಅವಂದರೆ ಅವನು ಹೇಗೆ ಓಡ್ತಿದ್ದಾನೆ ಅಂದರೆ ಫಾಸ್ಟಾಗಿ ಓಡ್ತಿದ್ದಾನೆ ಅಂತ ಹೇಳೋಕ್ಕೆ, ಅಂದರೆ ಫಾಸ್ಟ್ ಅನ್ನೋದು ಅಡ್ಜೆಕ್ಟಿವ್, ಅಂದರೆ ವಿಶೇಷಣೆ ಹೇಳ್ತಿದೆ. ಹೇಗೆ ಓಡ್ತಿದ್ದಾನೆ ಅಂತ ಹೇಳೋಕ್ಕೆ ವಿಶೇಷಣ, ಅಂದರೆ ಹೇಳುವ ಪದಗಳನ್ನೇ ಫಾಸ್ಟ್ ಇದು ಅಡ್ಜೆಕ್ಟಿವ್ ಅಂತಾರೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಹಿ ಈಸ್ ಎ ಗುಡ್ ಬಾಯ್. ಗುಡ್ ಅನ್ನೋದು ಇಲ್ಲಿ ಗುಡ್ ಅನ್ನೋದು ಅಡ್ಜೆಕ್ಟಿವ್, ಅಂದರೆ ಆ ಹುಡುಗನ ವಿಶೇಷತೆಯನ್ನು ತೋರಿಸ್ತಿದೆ. ಅಂದರೆ ಗುಡ್ ಅನ್ನೋದು ವಿಶೇಷಣೆ, ಅಂದರೆ ಯಾವ ಹುಡುಗ, ಹಿ ಇಲ್ಲಿ ನೌನ್ ಬಂತು. ಬಾಯ್, ಹಿ ಅನ್ನೋದ್ರು ಬಾಯ್, ಹಿ ಈಸ್ ಎ ಗುಡ್ ಬಾಯ್, ಇಲ್ಲಿನೂ ನೌನ್ ಆಗುತ್ತೆ, ಇದು ಪ್ರನೌನ್ ಆಗುತ್ತೆ. ಇದು ಅಡ್ಜೆಕ್ಟಿವ್ ಎದನ್ನು ಕ್ವಾಲಿಫೈ ಮಾಡ್ತಿದ್ದಾನೆ ಅಂದರೆ ಪ್ರನೌನನ್ನು ಕ್ವಾಲಿಫೈ ಮಾಡ್ತಿದ್ದಾನೆ. ಹೇಗೆ ಅಂದರೆ ಗುಡ್ ಅನ್ನೋದು ಒಳ್ಳೆಯ ಹುಡುಗ, ಅವನು ಒಳ್ಳೆಯ ಹುಡುಗ. ನೆಕ್ಸ್ಟ್ 5ನೇದು ಕಂಜಕ್ಷನ್ ಅಂದರೆ ಜಾಯ್ನಿಂಗ್ ವರ್ಡ್ಸ್ ಅಂತಾರೆ. ಅಂದರೆ ವರ್ಡ್ಸ್ ಯೂಸ್ ಟು ಕನೆಕ್ಟ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್. ಸಿಂಪಲಾಗಿ ಹೇಳ್ಬೇಕು ಅಂದರೆ ಜಾಯ್ನಿಂಗ್ ವರ್ಡ್ಸ್ ಅಂದರೆ ಪದಗಳು ಅಥವಾ ವಾಕ್ಯಗಳು, ಅನುಚ್ಛೇದಗಳು ಅಥವಾ ಪದಗುಚ್ಛಗಳು ಜೋಡಿಸುವ ಪದಗಳನ್ನು ಕಂಜಕ್ಷನ್ ಅಂತಾರೆ. ಫಾರ್ ದ ಎಕ್ಸಾಂಪಲ್ ಆ್ಯಂಡ್, ಬಟ್, ಆರ್, ಸೊ ಎಕ್ಸೆಟ್ರಾ. ಈಗ ನೋಡ್ರಿ ಹೆಂಗೆ ಜೋಡಿಸುತ್ತಪ್ಪ ಅಂತ ಹೇಳಕ್ಕೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿನಿ ನೋಡಿ. ಒಂದೇ ಸೆಂಟೆನ್ಸ್ ಇದು, ಐ ವಾಂಟೆಡ್ ಟು ಗೋ. ಈ ಸೆಂಟೆನ್ಸ್ ಒಂದೇದಿದು. ಸೆಂಟೆನ್ಸ್ ಎರಡನೇದು ಹೇಳ್ಬೇಕಂದ್ರೆ ಇಟ್ ವಾಸ್ ರೇನಿಂಗ್. ಈ 2 ಸೆಂಟೆನ್ಸ್ ಕೂಡ್ಸ್ ಹೇಳ್ಬೇಕಂದ್ರೆ ಐ ವಾಂಟೆಡ್ ಟು ಗೋ ಬಟ್ ಅನ್ನೋದು ಕಂಜಕ್ಷನ್. ಇಟ್ ವಾಸ್ ರೇನಿಂಗ್. ಐ ವಾಂಟೆಡ್ ಟು ಗೋ ಬಟ್ ಇಟ್ ವಾಸ್ ರೇನಿಂಗ್. ನಾನು ಹೋಗಲು ಸಿದ್ಧನಿದ್ದೇನೆ ಆದರೆ ಮಳೆ ಆಗ್ತಿದೆ. ಅಂದರೆ ಆದರೆ ಮತ್ತು ಇವೆಲ್ಲ ಕಂಜಕ್ಷನ್. ನೆಕ್ಸ್ಟು ಅಂದರೆ ಆ್ಯಂಡ್, ಬಟ್, ಆರು, ಸೊ ಎಕ್ಸೆಟ್ರಾ ಇವೆಲ್ಲ ಕಂಜಕ್ಷನ್ ಆಗುತ್ತೆ. ಮುಂದೆ ನೋಡೋಣ, ನಿಮ್ದು ಫುಲ್ ವಿವರಾಗಿ ಹೇಳ್ತೀನಂತೆ. ನೆಕ್ಸ್ಟ್ ಇವು ಸಿಂಪಲಾಗಿ ಹೇಳ್ತಿದ್ದೀನಿ ಅಷ್ಟೇ. ಅಂದರೆ ನಿಮಗೆ ಯಾವುದು ಕಂಜಕ್ಷನು, ಯಾವುದು ಪ್ರಿಪೋಸಿಷನ್ನು, ಯಾವುದು ನೌನು, ಯಾವುದು ಪ್ರನೌನು, ಯಾವುದು ವರ್ಬು ಅಂತ ಗೊತ್ತಾಗಲಿ ಅಂತೇಳಿ ನಿಮಗೆ ಸಿಂಪಲ್ಲಾಗಿ ಈಗ ಹೇಳ್ತಿದ್ದೇನೆ. ನೆಕ್ಸ್ಟ್ ಫುಲ್ ವಿವರಣೆಯಾಗಿ ಅಂದರೆ ಡೀಟೇಲ್ ಆಗಿ ನೋಡ್ಕೋತಾ ಹೋಗೋಣ ಅಂತ. ಈಗ ಬರೀ ಜಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು, ಅಂದರೆ ಅದರದ್ದು ಮಹತ್ವ ಏನು ಹೇಳೋಕ್ಕೆ ನಿಮಗೆ ಸಿಂಪಲ್ಲಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಈಗ 6ನೇದು ನೋಡೋಣ ಬನ್ನಿ. 6ನೇದು ಪ್ರಿಪೋಸಿಷನ್. ವರ್ಡ್ಸ್ ದ್ಯಾಟ್ ಶೋ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ನೌನ್ ಆರ್ ಪ್ರನೌನ್ ಆ್ಯಂಡ್ ಅನದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಅಂದರೆ ನಾಮಪದ ಅಥವಾ ಸರ್ವನಾಮ ಮತ್ತು ವಾಕ್ಯದ ಇನ್ನೊಂದು ಭಾಗ ನಡುವಿನ ಸಂಬಂಧವನ್ನು ತೋರಿಸುವ ಪದಗಳನ್ನೇ ಪ್ರಿಪೋಸಿಷನ್ ಅಂತಾರೆ. ಅಥವಾ ನೀವು ಡೈರೆಕ್ಟಾಗಿ ಸಿಂಪಲಾಗಿ ಹೇಳ್ಬೇಕಂದ್ರೆ ಪೊಸಿಷನ್ನೇ ಹೇಳ್ತೈತಿ. ಅಂದ್ರೆ ಪೊಸಿಷನ್ನೇ ಹೇಳ್ತೈತಿ. ಪ್ರಿಪೋಸಿಷನ್ ಅದರ ವರ್ಡ್ನಲ್ಲೇ ಇದೆ. ಪ್ರಿಪೊಸಿಷನ್, ಪ್ರೀ ಅಂದರೆ ಮುಂಚೆ, ಪೊಸಿಷನ್ ಅಂದರೆ ಅದರದ ಸ್ಥಾನವನ್ನು, ಅಂದರೆ ಎಲ್ಲಿದೆ. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಯಾವ ಪ್ರಿಪೋಸಿಷನ್ ಪದಗಳು ಯಾವ ಅಂದ್ರೆ ಆನ್, ಇಟ್, ಆಟ್, ಫ್ರಾಮ್, ವಿತ್, ಅಂಡರ್, ಬಿಟ್ವೀನ್ ಇವೆಲ್ಲ ಪ್ರಿಪೋಸಿಷನ್ ವರ್ಡ್. ಇನ್ನೂ ಇದೆ ಎಕ್ಸೆಟ್ರಾ, ಮುಂದೆ ನೋಡೋಣ ಅಂತ. ಈಗ ಸಿಂಪಲ್ ಇವು ಆನ್, ಇಟ್, ಆಟ್, ಫ್ರಾಮ್, ವಿತ್, ಅಂಡರ್, ಬಿಟ್ವೀನ್ ಇವೆಲ್ಲ ಪ್ರಿಪೋಸಿಷನ್. ಫಾರ್ ದ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದ ಕೀಸ್ ಆರ್ ಆನ್ ದ ಟೇಬಲ್ ನಿಯರ್ ದ ಡೋರ್. ದ ಕೀಸ್ ಆರ್ ಆನ್ ದ ಟೇಬಲ್ ಅಂದರೆ ಕೀ ಎಲ್ಲಿದೆ, ಆನ್ ಅಂದರೆ ಟೇಬಲ್ ಮೇಲೆ, ಅಂದರೆ ನಿಖರವಾದ ಸ್ಥಳವನ್ನು ಹೇಳ್ತಲ್ಲ, ಅಂದರೆ ಎಲ್ಲಿದೆ ಅಂತ ಹೇಳೋಕ್ಕೆ ಪ್ರಿಪೋಸಿಷನ್. 7ನೇದು ಆಡ್ವರ್ಬ್. ಆಡ್ವರ್ಬ್ ಅಂದರೆ ವರ್ಡ್ಸ್ ದ್ಯಾಟ್ ಕ್ವಾಲಿಫೈಸ್ ವರ್ಬ್ಸ್, ಅಡ್ಜೆಕ್ಟಿವ್ಸ್ ಆರ್ ಅದರ್ ಆಡ್ವರ್ಬ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ವಾಲಿಫೈಸ್ ದ ನಿಯರೆಸ್ಟ್ ವರ್ಡ್, ಅಂದರೆ ಕ್ವಾಲಿಫೈಸ್ ನಿಯರೆಸ್ಟ್ ವರ್ಡ್ ಅಂದರೆ ಅದರದ್ದು ಯಾವ ವರ್ಡ್ ನಿಯರೆಸ್ಟ್ ವರ್ಡ್ ಇರುತ್ತಲ್ಲ ಅದನ್ನು ಕ್ವಾಲಿಫೈ ಮಾಡ್ತಾರೆ. ಆಡ್ವರ್ಬ್ ಅಂದರೆ
ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕ್ರಿಯಾ ವಿಶೇಷಣೆ. ಕ್ರಿಯಾ ವಿಶೇಷಣೆ ಅಂದರೆ ಕ್ರಿಯೆಯನ್ನು ಅದರ ಕ್ರಿಯೆದ ವಿಶೇಷಣೆ ಹೇಳುವ ಪದಗಳನ್ನೇ ಕ್ರಿಯಾ ವಿಶೇಷಣೆ ಅಂತಂದ್ರೆ ಹೇಗೆ ಕ್ರಿಯೆ ನಡೀತಾ ಇದೆ ಅದನ್ನು ಅದು ಹೇಗೆ ನಡೀತಾ ಇದೆ ಅಂತ ಹೇಳೋಕೆ ಬಳಸುವ ಪದಗಳನ್ನೇ ಆಡ್ವರ್ಬ್ ಅಂತಾರೆ. ಫಾರ್ ದ ಎಕ್ಸಾಂಪಲ್, ಐ ವರ್ಕ್ ಹಾರ್ಡ್. ಹಾರ್ಡ್ ಅನ್ನೋದು ಆಡ್ವರ್ಬ್ ಆಯಿತು. ಇಲ್ಲಿ ವರ್ಕನ್ನು ಕ್ವಾಲಿಫೈ ಮಾಡ್ತಿದೆ. ಹಾರ್ಡು ವರ್ಕನ್ನು ಕ್ವಾಲಿಫೈ ಮಾಡ್ತಿದೆ ಅಂದರೆ ಹೇಗೆ ಕೆಲಸ ಮಾಡ್ತಿದ್ದಾನೆ ಅಂದರೆ ಹಾರ್ಡಾಗಿ ಕೆಲಸ ಮಾಡ್ತಿದ್ದಾನೆ. ಇದೆ ಇನ್ನೊಂದು ನೋಡಿ, ಇಲ್ಲಿ ಎಕ್ಸಾಂಪಲ್ ಇದೆ, ಹಿ ರ್ಯಾನ್ ಎಕ್ಸ್ಟ್ರೀಮ್ಲಿ ಫಾಸ್ಟ್. ಎಕ್ಸ್ಟ್ರೀಮ್ಲಿ ಅನ್ನೋದು ಆಡ್ವರ್ಬ್ ಆಯಿತು, ಇಲ್ಲಿ ಫಾಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಯಿತು. ಫಾಸ್ಟ್ ಅನ್ನೋದು ವಿಶೇಷಣೆ ಹೇಳ್ತಿದೆ. ಫಾಸ್ಟ್ ಅನ್ನೋದು ವಿಶೇಷಣೆ, ಇಲ್ಲಿ ಆಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣೆ. ಅಂದರೆ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಅಂದರೆ ತುಂಬ 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 ವೇಗವಾಗಿ ಓಡ್ತಿದ್ದಾನೆ ಅಂತ ಹೇಳ್ತಿದ್ದೆ. ಅಂದರೆ ಹಿ ರ್ಯಾನ್ ಎಕ್ಸ್ಟ್ರೀಮ್ಲಿ ಫಾಸ್ಟ್. ಎಕ್ಸ್ಟ್ರೀಮ್ಲಿ ಕ್ವಾಲಿಫೈಸ್ ಫಾಸ್ಟ್ ಅಂದರೆ ಫಾಸ್ಟನ್ನು ಇದು ಎಕ್ಸ್ಟ್ರೀಮ್ಲಿ ಏನನ್ನು ಕ್ವಾಲಿಫೈ ಮಾಡ್ತಿದೆ ಅಂದರೆ ಫಾಸ್ಟನ್ನು ಕ್ವಾಲಿಫೈ ಮಾಡ್ತಿದೆ. ಅದನ್ನೇ ಇಲ್ಲಿ ನೋಡಿ, ಎಕ್ಸ್ಟ್ರೀಮ್ಲಿ ಅನ್ನೋದು ಆಡ್ವರ್ಬ್ ಅಂದರೆ ಹೇಗೆ ಓಡ್ತಿದ್ದಾನೆ ಅಂದರೆ ಎಕ್ಸ್ಟ್ರೀಮ್ಲಿ ಅಂದರೆ ತುಂಬ ವೇಗವಾಗಿ ಓಡ್ತಿದ್ದಾನೆ. ಅದಕ್ಕೆ ಆಡ್ವರ್ಬ್ ಅಂತ ಹೇಳ್ತಾರೆ. ಅಂಥ ಪದಗಳನ್ನು ಯೂಸ್ ಮಾಡೋ ಪದಗಳಿಗೆ ಆಡ್ವರ್ಬ್ ಅಂತಾರೆ. ನೆಕ್ಸ್ಟ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಇಂಟರ್ಜೆಕ್ಷನ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ ಆರ್ ಸಡನ್ ಎಮೋಷನ್. ಅಂದರೆ ಇಂಟರ್ಜೆಕ್ಷನ್ ಅಂದರೆ ಸ್ಟ್ರಾಂಗ್ ಫೀಲಿಂಗ್ ಅಥವಾ ಸಡನ್ ಎಮೋಷನ್ನ ಹೇಳುವ ಪದಗಳನ್ನೇ ಇಂಟರ್ಜೆಕ್ಷನ್ ಅಂತಾರೆ. ಫಾರ್ ದ ಅದರಲ್ಲಿ ಅಂದರೆ ಇನ್ನೊಂದು ಹೇಳ್ಬೇಕಂದ್ರೆ ದೀಸ್ ಅಂದ್ರೆ ಸೆಂಟೆನ್ಸಲ್ಲಿ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಇದ್ದೇ ಇರುತ್ತೆ. ಆ ಸೆಂಟೆನ್ಸಲ್ಲಿ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಅಂತೂ ಇದ್ದೇ ಇರುತ್ತೆ. ಫಾರ್ ದ ಎಕ್ಸಾಂಪಲ್, ವಾವ್, ಔಚ್, ಹೇ, ಉಪ್ಸ್ ಇವೆಲ್ಲ ಎಕ್ಸ್ಕ್ಲೇಮೇಟರಿ ಅಂದ್ರೆ ಇಂಟರ್ಜೆಕ್ಷನ್ ಪದಗಳು ಇವು. ಫಾರ್ ದ ಎಕ್ಸಾಂಪಲ್ ಇಲ್ಲಿ ಕಾಗಿದೆ ನೋಡಿ, ವಾವ್ ದ್ಯಾಟ್ ಸನ್ಸೆಟ್ ಈಸ್ ಇನ್ಕ್ರೆಡಿಬಲ್. ವಾವ್ ದ್ಯಾಟ್ ಸನ್ಸೆಟ್ ಈಸ್ ಇನ್ಕ್ರೆಡಿಬಲ್. ಈ ವಾವ್ ಅನ್ನೋದು ಇಂಟರ್ಜೆಕ್ಷನ್. ಇಂಥ ಪದಗಳು ಅಂದರೆ ಇಲ್ಲಿ ಎಕ್ಸ್ಕ್ಲೇಮೇಟರಿ ಚಿಹ್ನೆ ಇದೆ ನೋಡಿ, ಇಂಥ ಪದಗಳನ್ನೇ ಇಂಟರ್ಜೆಕ್ಷನ್ ಪದಗಳನ್ನು ಕರೀತಾರೆ. ಧನ್ಯವಾದಗಳು. ಇವತ್ತು ಇದು ಸಿಂಪಲ್ ಆಗಿ ಅಂದರೆ ಸಂಕ್ಷಿಪ್ತವಾಗಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ವರ್ಬ್ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿಗೆ ಇಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಮುಗೀತು. ನೆಕ್ಸ್ಟ್ ನಿಮಗೆ ಅಂದರೆ ಫುಲ್ ವಿವರವಾಗಿ ಒಂದೊಂದಾಗಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ಹೇಳ್ಕೊಡ್ತಾನಂತೆ. ಎಲ್ರಿಗೂ ಧನ್ಯವಾದಗಳು.